नमः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः ನಲವತ್ತೊಂದನೆಯದು ವಾಯುಯುತ ಧೃತರಾಷ್ಟ್ರ ದಿವಿಜರ ಗಾಯಕನು ಧೃತರಾಷ್ಟ್ರನಕ್ರನು ರಾಯದೃಪದನು ಆವಹ ವಿಶಿಷ್ಟ ಹುಹು ಗಂಧರ್ವ ನಾಯಕ ವಿರಾಡ್ವಿವಹ ಯುತಃ ಜ್ಞೇಯ ವಿದ್ಯಾಧರನೆ ಅಜಗರ ತಾಯೆನಿಸುವನು ಉಗ್ರಸೇನನೆ ಉಗ್ರಸೇನಾಖ್ಯ ಗಂಧರ್ವರ ಅವತಾರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಿಂದೆ ಆ ತುಂಬೂರು, ಚಿತ್ರರಥ, ಧನು ಮೊದಲಾದ ಗಂಧರ್ವರ ಅವತಾರಗಳ ಬಗ್ಗೆ ತಿಳಿಸಿದರು. ಈಗ ಇನ್ನೂ ಕೆಲವರ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಾಯುಯುತ ಧೃತರಾಷ್ಟ್ರ ದಿವಿಜರ ಗಾಯಕನು ಧೃತರಾಷ್ಟ್ರ. ಏನು ಧೃತರಾಷ್ಟ್ರ ಅಂತ ನಾವೇನು ಕೇಳ್ತೀವಲ್ಲ, ಕೌರವರ ತಂದೆ, ಆ ಧೃತರಾಷ್ಟ್ರ ಯಾರು ಅಂತಂದರೆ ಮೂಲ ರೂಪದಲ್ಲಿಯೂ ಕೂಡ ಆತನ ಹೆಸರು ಧೃತರಾಷ್ಟ್ರನೇ. ಧೃತರಾಷ್ಟ್ರ ಎಂಬ ಗಂಧರ್ವ, ದೇವಗಾಯಕ ಗಂಧರ್ವ. ಆತ ಇಲ್ಲಿ ಧೃತರಾಷ್ಟ್ರ ಎಂಬ ಹೆಸರಿನಿಂದ ಅವತಾರ ಮಾಡಿದ. ಆತನಲ್ಲಿ ವಾಯುದೇವರ ಆವೇಶ. ಹೀಗಾಗಿ ವಾಯುಯುತ ಧೃತರಾಷ್ಟ್ರ, ವಾಯುದೇವರಿಂದ ಕೂಡಿದ, ವಾಯುದೇವರ ಆವೇಶದಿಂದ ಕೂಡಿದ ಧೃತರಾಷ್ಟ್ರ ಎಂಬಂತಹ ದಿವಿಜ ಗಾಯಕನು, ಅಂದರೆ ದೇವಗಂಧರ್ವ. ದಿವಿಜರ ಗಾಯಕ, ದಿವಿಜರು ಅಂದರೆ ದೇವತೆಗಳು, ದಿವಿಜರ ಗಾಯಕ ಅಂದರೆ ದೇವಗಾಯಕ, ದೇವಗಂಧರ್ವ ಅಂತ ಅರ್ಥ. ಗಂಧರ್ವರಲ್ಲಿ ದೇವಗಂಧರ್ವರು, ಮನುಷ್ಯ ಗಂಧರ್ವರು ಅಂತಿದ್ದಾರಲ್ಲ, ಆಗ ಆ ಧೃತರಾಷ್ಟ್ರ ಎಂಬ ಹೆಸರುಳ್ಳ ದೇವಗಂಧರ್ವ, ಆತನಲ್ಲಿ ವಾಯುದೇವರ ಆವೇಶ, ಆ ವಾಯುದೇವರ ಆವೇಶದಿಂದ ಕೂಡಿದ ಧೃತರಾಷ್ಟ್ರ ಎಂಬ ಗಂಧರ್ವ ಇಲ್ಲಿ ಧೃತರಾಷ್ಟ್ರ ಎಂಬ ಹೆಸರಿನಿಂದ ಅವತಾರ ಮಾಡಿದ ಅಂತರ್ಥ. ವಾಯುಯುತ ಧೃತರಾಷ್ಟ್ರ ದಿವಿಜರ ಗಾಯಕನು ಧೃತರಾಷ್ಟ್ರ, ಇದು ಒಂದಾಯಿತು. ಮತ್ತೆ ಇನ್ನೊಂದು ಗಂಧರ್ವ ಯಾರು? ನಕ್ರನು ರಾಯ ದೃಪದನು ಆವಹ ವಿಶಿಷ್ಟ ಹುಹು ಗಂಧರ್ವ. ದೇವಗಂಧರ್ವರಲ್ಲಿ ಹುಹು ಹಹ ಅಂತ ಇಬ್ಬರು, ಅವರ ಹೆಸರೇ ಹಹ ಹುಹು. ಹಾಡು ಹೇಳ್ತಾ ಇದ್ರೆ ಹಹ ಹುಹು ಅಂತ ಇರಬೇಕು, ಅಷ್ಟು ಸುಂದರವಾಗಿರ್ತದೆ ನನ್ನ ಮಾತು. ಅದಕ್ಕೆ ಅವ್ರ ಹೆಸರೇ ಹಹ ಹುಹು ಅಂತ. ಈ ಹುಹು ಎಂಬ ಗಂಧರ್ವ ಯಾರು ಅಂತಂದರೆ ನಕ್ರನು. ನಕ್ರ ಅಂತಂದರೆ ಮೊಸಳೆ ಅಂತ ಅರ್ಥ. ಮೊಸಳೆ ಅಂದರೆ ಏನು? ಪುರಾಣದಲ್ಲಿ ಪ್ರಸಿದ್ಧ ಆಗಿರತಕ್ಕಂಥ ಮೊಸಳೆ, ಗಜೇಂದ್ರನ ಕಾಲನ್ನು ಹಿಡ್ಕಂತಲ್ಲ ಮೊಸಳೆ, ಅದು. ಆ ನಕ್ರ ಯಾರು ಅಂತಂದರೆ ರಾಯ ದೃಪದನು. ನಕ್ರನು ಮತ್ತು ರಾಯ ದೃಪದನು. ರಾಯ ಅಂದರೆ ರಾಜ,
ರಾಯ ದೃಪದ ಅಂದರೆ ದೃಪದ ರಾಜ. ಯಾರು? ಆ ದ್ರೌಪದಿಯ ತಂದೆಯಾದಂತಹ ದೃಪದ ರಾಜ ಏನಿದ್ದಾನಲ್ಲ, ಆ ದೃಪದ ರಾಜ ಮತ್ತು ಆ ಮುಸಳಿ ಕಾಲು ಹಿಡ್ಕೊಂಡಿರತಕ್ಕಂತಹ ಮೊಸಳಿ, ಇದು ಆನೆ ಕಾಲು ಹಿಡ್ಕೊಂಡಂತಹ ಮೊಸಳಿ, ಇವರಿಬ್ಬರೂ ಕೂಡ ಯಾರು ಅಂತಂದರೆ ಹುಹು ಎಂಬ ಗಂಧರ್ವ. ಆ ಹುಹು ಗಂಧರ್ವನಲ್ಲಿ ಆವಹ ವಿಶಿಷ್ಟ, ಆವಹ ಎಂಬಂತಹ ಮರುತ್ತಿನ ಆವೇಶ. ನೋಡಿ, ಇವೆಲ್ಲ ಶ್ರೀಮದಾಚಾರ್ಯ ಎಷ್ಟೆಷ್ಟು ಗ್ರಂಥಗಳನ್ನು ನೋಡಿ ಯಾರ್ಯಾರಲ್ಲಿ ಯಾರ್ಯಾರ ಆವೇಶ, ಯಾರು ಅವತಾರ, ಅದನ್ನೆಲ್ಲ ತಾವು ನಿರ್ಣಯ ಮಾಡಿದ್ದಾರೆ ಆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಆವೇಶ ಬೇರೆ, ಅವತಾರ ಬೇರೆ, ಅಂಶ ಇತ್ಯಾದಿಗಳೆಲ್ಲ ನೋಡಿ ಯಾರಲ್ಲಿ ಎಲ್ಲಿ ಯಾರ ಅವತಾರ, ಯಾರ ಆವೇಶ, ಇದನ್ನೆಲ್ಲ ಸ್ಪಷ್ಟ ತಿಳ್ಕೋಬೇಕು. ಒಬ್ಬರನ್ನೊಬ್ಬರು ಅವತಾರಕ್ಕೆ ಆವೇಶ ಅಂತ ತಿಳ್ಕೊಬೋದು, ಆವೇಶಕ್ಕೆ ಅವತಾರ ಅಂತ ತಿಳ್ಕೊಬೋದು. ಅವೆಲ್ಲ ಮಾಡಿದರೆ ಭಾಳ ನಡ್ತ ಆಗ್ತದೆ. ಹೀಗಾಗಿ ಇದಕ್ಕೆ ಕೆಲವು ಕಡೆಗೆ ಬಲರಾಮ ಭಗವಂತನ ಅಂಶ ಅಂತಂದು ಬಿಡ್ತಾರೆ. ಬಲರಾಮ ಭಗವಂತನ ಅಂಶ ಅಂದ್ರೆ ಏನಂತರ್ಥ? ಆತ ಬಲರಾಮ ಶೇಷದೇವರು, ಅವರಲ್ಲಿ ಭಗವಂತನ ಶುಕ್ಲಕೇಶದ ಆವೇಶ. ಹೀಗೆ ಅವತಾರ ಬೇರೆ, ಆವೇಶ ಬೇರೆ. ಹೀಗಾಗಿ ಅವತಾರ ಅಂದರೆ ಅವರೇ ಬರೋದು. ಬಲರಾಮ ಶೇಷದೇವರ ಅವತಾರ ಅಂದರೆ ಅರ್ಥ ಏನು? ಶೇಷದೇವರೇ ಬಲರಾಮನಾಗಿ ತಾನು ಅವತಾರ ಮಾಡಿದ ಅಂದರೆ ಇಬ್ಬರು ಜೀವರು ಒಂದೇ ಅಂತ ಅರ್ಥ. ಆ ಶೇಷದೇವರೇ ಬಲರಾಮನಾಗಿ ಹುಟ್ಟಿದ ಅಂತ ಅರ್ಥ. ಆವೇಶ ಅಂದರೆ ಅವರಲ್ಲಿ ಭಗವಂತನ ಶುಕ್ಲಕೇಶದ ಆವೇಶ ಅಂದರೆ ಆಗಾಗ ಭಗವಂತನ ಶುಕ್ಲಕೇಶ ರೂಪದ ಒಂದು ವಿಶಿಷ್ಟವಾದ ಸನ್ನಿಧಾನ ಆ ಬಲರಾಮನಲ್ಲಿ ಬರ್ತಾ ಇರ್ತದೆ. ಅದಕ್ಕೆ ಆವೇಶ ಅಂತ ಹೆಸರು. ಆಗ ಒಬ್ಬರು ಅವತಾರ, ಅವತಾರದಲ್ಲಿ ಆವೇಶ ಇನ್ನೊಬ್ಬರದಿರ್ತದೆ. ಹಾಗೆ ಇಲ್ಲಿ ಕೂಡ ಧೃತರಾಷ್ಟ್ರ ಎಂಬ ಗಂಧರ್ವ ಇಲ್ಲಿ ಧೃತರಾಷ್ಟ್ರ ಎಂಬ ಹೆಸರಿನಿಂದ ಆ ಕೌರವರ ತಂದೆಯಾಗಿ ಹುಟ್ಟಿದ. ಆ ಧೃತರಾಷ್ಟ್ರನಲ್ಲಿ ವಾಯುದೇವರ ಆವೇಶ ಅಂತರ್ಥ. ಹಾಗೆ ಹುಹು ಎಂಬ ಗಂಧರ್ವ ಎರಡು ಅವತಾರ ಅವನಿಗೆ. ಹುಹು ಎಂಬ ಗಂಧರ್ವನಿಗೆ ಎರಡು ಅವತಾರ. ಒಂದು ಅವತಾರ ಯಾವುದು ಅಂದರೆ ನಕ್ರ, ಅಂದರೆ ಮೊಸಳೆ. ಆ ಮೊಸಳೆ ಆ ಗಜೇಂದ್ರನ ಕಾಲು ಹಿಡಿತು, ಅದು ಒಂದು ಅವತಾರ ಹುಹು ಗಂಧರ್ವಂದು. ಇನ್ನೊಂದು ಅವತಾರ ಯಾವುದು ಅಂತಂದರೆ ದ್ರೌಪದಿಯ ತಂದೆ ದೃಪದ ರಾಜ. ಆ ದೃಪದ ರಾಜನಾಗಿ ಕೂಡ ತಾನು ಅವತಾರ ಮಾಡಿದ ಹುಹು ಗಂಧರ್ವ. ಆಗ ಆ ದೃಪದನಲ್ಲಿ ಅಂದರೆ ಆ ಹುಹು ಗಂಧರ್ವನಲ್ಲಿ ಮತ್ತೊಬ್ಬ ದೇವತೆಯ ಆವೇಶವಿತ್ತು. ಯಾರದು? ಆವಹ ವಿಶಿಷ್ಟ. ಆವಹ ಎಂಬ ಮರುದ್ದೇವತೆ, 49 ಮರುದ್ಗಣಗಳೇನಿದ್ದ ಅದರಲ್ಲಿ ಆವಹ ಅಂತ ಒಬ್ಬ ಮರುದ್ದೇವತೆ. ಆ ಮರುದ್ದೇವತೆಯ ಆವೇಶ ಆ ದೃಪದನಲ್ಲಿ ಇತ್ತು. ಎಷ್ಟು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಆ ಆನೆ ಯಾರು ಅಂದರೆ ಆ ಆನೆ ಮತ್ತು ಈ ಹಹ ಗಂಧರ್ವ. ಹೀಗಾಗಿ ಆ ಮುಸಳಿ ಆನೆಯವರಿಬ್ಬರೂ ಕೂಡ ಹಹ ಹುಹು ಗಂಧರ್ವರ ಮಾತು. ಈ ರೀತಿಯಾಗಿ ಅವರು ದೇವಳ ಋಷಿಗಳನ್ನು ಅವಮಾನ ಮಾಡಿದ್ದಕ್ಕೆ ಶಾಪವಶಾತ್ತಾಗಿ ಈ ರೀತಿಯಾಗಿ ಹುಟ್ಟಿದರು ಎಂಬುದನ್ನು ತಿಳಿಸ್ತಾರೆ ನಮಗೆ. ಸೊ ನಕ್ಕರನು ರಾಯ ದೃಪದನು ಆವಹ ವಿಶಿಷ್ಟ ಹುಹು ಗಂಧರ್ವ ಅಂದರೆ ಆ ಹುಹು ಗಂಧರ್ವನಿಗೆ ಎರಡು ಅವತಾರ ಹೇಳಿದಂತೆ ಆಯಿತು. ಅದಾದ್ಮೇಲಕ್ಕೆ ನಾಯಕ ವಿರಾಟ್ ವಿವಹಯುತ ಹಹ. ಇನ್ನು ಹಹ ಅಂತ ಗಂಧರ್ವ ಏನಿದ್ದಾನೆ ಆತ ನಾಯಕ ವಿರಾಟ್. ನಾಯಕ ಅಂದರೆ ರಾಜನಾದಂತಹ ವಿರಾಟ್. ವಿರಾಟ ರಾಜ ಏನು ಪಾಂಡವರು ಅಜ್ಞಾತವಾಸದಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ತಾವಿದ್ರಲ್ಲ, ಆ ವಿರಾಟ ರಾಜ ಆತ ಯಾರು ಅಂತಂದರೆ ಹಹ. ಹಹ ಎಂಬ ಗಂಧರ್ವನೇ ಇಲ್ಲಿ ವಿರಾಟ ರಾಜನಾಗಿ ಹುಟ್ಟಿದ. ಆವಾಗ ಅವನಲ್ಲಿ ಆವಹಯುತ, ಆವಹ ಎಂಬಂತಹ ಮರುತ್ತಿನ ಆವೇಶ ಅವನಲ್ಲಿ ಇತ್ತು. ಹೀಗಾಗಿ ಹುಹುನಲ್ಲೂ ಹಹನಲ್ಲೂ ಈ ಆವಹ ಮರುತ್ತಿನ ವಿವಾಹ, ಇಲ್ಲಿ ವಿವಾಹ ಮೇಲೆ ಅಲ್ಲಿ ನಕ್ಕರನಲ್ಲಿ ದೃಪದನಲ್ಲಿ ಆವಹ ಮರುತ್ತು, ಇಲ್ಲಿ ವಿರಾಟನಲ್ಲಿ ವಿವಾಹ ಎಂಬ ಮರುತ್ತು. ವಿವಾಹ ಎಂಬ ಮರುತ್ತಿನ ಆವೇಶ ಅಂದರೆ ವಿರಾಟ ರಾಜ ಸಾಕ್ಷಾತ್ತಾಗಿ ಹಹ ಎಂಬ ಗಂಧರ್ವ, ಅವನಲ್ಲಿ ವಿವಾಹ ಎಂಬಂತಹ ಮರುತ್ತಿನ ಆವೇಶ ಎಂಬುದನ್ನು ತಿಳ್ಕೋಬೇಕು.
ಅದಾದಮೇಲೆ ಜ್ಞೇಯ ವಿದ್ಯಾಧರನೇ ಅಜಗರ ತಾ ಎನಿಸುವನು. ಇನ್ನೊಬ್ಬನು ವಿದ್ಯಾಧರ. ಯಾರು ವಿದ್ಯಾಧರ ಅಂತ ಹೆಸರು? ಆ ವಿದ್ಯಾಧರ ಎಂಬುದು ಒಂದು ಜಾತಿ. ಗಂಧರ್ವರು ಇದ್ದಂತೆ ವಿದ್ಯಾಧರರು ಅಂತ ಒಂದು ಜಾತಿ. ಅದರಲ್ಲಿ ಒಬ್ಬ ವಿದ್ಯಾಧರನೇ ಅಜಗರ. ಅಜಗರ ಅಂತಂದರೆ ತೆಲುಗು ನಾವು ಕೊಂಡ ಚಿಲುವ ಅಂತೀವಲ್ಲ, ಹೆಬ್ಬಾವು ಅಂತಾರ ಕನ್ನಡದಾಗ. ಅಜಗರ. ಆ ಅಜಗರ ಏನಾಯ್ತು, ಕೃಷ್ಣ ಪರಮಾತ್ಮನ ತಂದೆಯಾದಂತಹ ವಸುದೇವನನ್ನು ನುಂಗಲಿಕ್ಕೆ ಬಂತು. ಆಗ ಎಲ್ಲರೂ ಬಂದು ಹೊಡ್ಲಿಕ್ಕೆ ಬಂದರೆ ಆಗ ಕೃಷ್ಣ ಪರಮಾತ್ಮ ಬಂದು ಅವನನ್ನು ಸ್ಪರ್ಶ ಮಾಡ್ತಾನೆ. ಆಗ ಅವನು ಮತ್ತು ತನ್ನ ರೂಪವನ್ನು ಕಳೆದುಕೊಂಡು ಆ ವಿದ್ಯಾಧರ ರೂಪವನ್ನು ಪಡಿತಾನೆ ಅಂತ ಭಾಗವತದಲ್ಲಿ ಬರ್ತದೆ. ಆ ಅಜಗರ ಯಾರು ಅಂದರೆ ಒಬ್ಬ ವಿದ್ಯಾಧರ. ಆ ವಿದ್ಯಾಧರರಲ್ಲಿ ಒಬ್ಬವನು. ಅವನ ಹೆಸರೊಂದು ಏನು ಅಂತ ಹೇಳಿಲ್ಲ. ಸೊ ಜ್ಞೇಯ ವಿದ್ಯಾಧರನೇ ಅಜಗರ ತಾ ಎನಿಸುವನು. ಆ ವಸುದೇವನನ್ನು ಹಿಡ್ಕೊಂಡಂತಹ ವಿದ್ಯಾಧರನೇ ಒಬ್ಬ ಅಜಗರ, ಒಬ್ಬ ವಿದ್ಯಾಧರ ಅಂತ ಅರ್ಥ. ಅದಾದ್ಮೇಲಕ್ಕೆ ಉಗ್ರಸೇನನೇ ಉಗ್ರಸೇನಾಖ್ಯ. ಉಗ್ರಸೇನ ಅಂತ ಯಾರಿದ್ದಾರಲ್ಲ, ಯಾರು? ಕಂಸನ ತಂದೆ ಉಗ್ರಸೇನ ಅಂತ. ಆ ಉಗ್ರಸೇನ ಮೂಲ ರೂಪದಲ್ಲಿಯೂ ಕೂಡ ಉಗ್ರಸೇನ ಅಂತ ಹೆಸರಿರುವಂತಹ ಒಬ್ಬ ಗಂಧರ್ವ. ಹೀಗಾಗಿ ಧೃತರಾಷ್ಟ್ರ, ಉಗ್ರಸೇನ ಇವರಿಬ್ಬರು ಮೂಲ ರೂಪದಲ್ಲಿ ಅದೇ ಹೆಸರು ಉಳ್ಳವರು. ಧೃತರಾಷ್ಟ್ರನೂ ಧೃತರಾಷ್ಟ್ರ ಎಂಬ ಗಂಧರ್ವ, ಉಗ್ರಸೇನ ಕೂಡ ಉಗ್ರಸೇನ ಎಂಬ ಗಂಧರ್ವ. ಹೀಗಾಗಿ ಉಗ್ರಸೇನನೇ ಉಗ್ರಸೇನಾಖ್ಯ. ಹೀಗಾಗಿ ಅಜಹರ ವಿದ್ಯಾಧರ. ಅಲ್ಲಿ ಅಜಗರ ಅಂತಂದರೆ ಆ ನಂದ, ವಸುದೇವ ಅಲ್ಲ, ನಂದಗೋಪನನ್ನು ಒಂದ್ಸಲ ಒಂದು ಅಜಗರ ಹಿಡಿತದ, ಮೊಸಳೆ ಹಿಡಿತದ, ಆ ಥರನ್ನು ಬಿಡಿಸ್ತಾನೆ ಕೃಷ್ಣ, ಆ ಅಜಗರ. ಆತ ಒಬ್ಬ ವಿದ್ಯಾಧರ. ಇನ್ನು ಉಗ್ರಸೇನನ್ನೇ ಉಗ್ರಸೇನ ಎಂಬ ಹೆಸರುಳ್ಳ ಗಂಧರ್ವ ಅಂತ ಆ ಗಂಧರ್ವ ವಿದ್ಯಾಧರರ ವಿಶೇಷವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ವಾಯುದೇವರ ಆವೇಶದಿಂದ ಕೂಡಿದ ಧೃತರಾಷ್ಟ್ರ ಎಂಬ ದೇವಗಂಧರ್ವ ಧೃತರಾಷ್ಟ್ರನಾಗಿ ಹುಟ್ಟಿದ. ಗಜೇಂದ್ರನ ಕಾಲನ್ನು ಹಿಡಿದ ಮೊಸಳೆ. ಗಜೇಂದ್ರನ ಕಾಲನ್ನು ಹಿಡಿದ ಮೊಸಳೆ ಮತ್ತು ದ್ರುಪದ ರಾಜ ಇವರಿಬ್ಬರು ಹೂಹೂ ಗಂಧರ್ವನ ಅವತಾರ. ಹೂಹೂ ಗಂಧರ್ವನ ಅವತಾರ.
ದ್ರುಪದನಲ್ಲಿ ಆವಹ ಎಂಬ ಮರುತ್ತಿನ ಆವೇಶ. ಆವಹ ಎಂಬ ಮರುತ್ತಿನ ಆವೇಶ. ವಿರಾಟರಾಜ ಹಾ ಗಂಧರ್ವನ ಅವತಾರ. ಇವನಲ್ಲಿ ವಿವಹ ಎಂಬ ಮರುತ್ತಿನ ಆವೇಶ. ಇವನಲ್ಲಿ ವಿವಹ ಎಂಬ ಮರುತ್ತಿನ ಆವೇಶ. ನಂದಗೋಪನನ್ನು ಹಿಡಿದ ಅಜಗರ ಒಬ್ಬ ವಿದ್ಯಾಧರ. ಉಗ್ರಸೇನ ಎಂಬ ಗಂಧರ್ವ ಉಗ್ರಸೇನನಾಗಿ ಹುಟ್ಟಿದ. ಬ್ರಾಕೆಟ್ನಾಗ ಕಂಸನ ತಂದೆ ಅಂತ ಬರ್ಕೊಳ್ಳಿ. ವಾಯುಯುತ ಧೃತರಾಷ್ಟ್ರ ದಿವಿಜರ ಗಾಯಕನು ಧೃತರಾಷ್ಟ್ರ ನಕ್ರನು. ರಾಯ ದೃಪದನು ಆವಹ ವಿಶಿಷ್ಟ ಹುಹು ಗಂಧರ್ವ. ನಾಯಕ ವಿರಾಟ್ ವಿವಹ ಯುತ ಹಹ.
ವಿವಾಹಯುತಃ ಜ್ಞೇಯ ವಿದ್ಯಾಧರನೆ ಅಜಗರ ತಾಯನಿಸುವನು ಉಗ್ರಸೇನನೆ ಉಗ್ರಸೇನಖ್ಯ ವಿಸಜ ಸಂಭವಯುಕ್ತ ವಿಶ್ವಾವಸು ಯುಧಾಮನ್ಯುಕ್ತಮೌಜಸ ಬಿಸಜ ಮಿತ್ರಾರಿಯಮಯುತ ಪರಾವಸು ಎನಿಸುತ್ತಿಪ್ಪ ಅಸಮಮಿತ್ರಾನ್ವಿತನು ಸತಜಿತು ವಸುಧೆಯೊಳು ಚಿತ್ರಸೇನ ಅಮೃತಾಂಧಸರಗಾಯಕರೆಂದು ಕರೆಸುವರಾವ ಕಾಲದಲ್ಲಿ ಇನ್ನ 3 ಜನ ಗಂಧರ್ವರ ಅವತಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಮಗ ಇತಿಹಾಸದಲ್ಲಿ ಪುರಾಣಗಳಲ್ಲಿ ಬರುವಂತಹ ಯಾರ್ಯಾರು ಮಹಾನುಭಾವರಿದ್ದಾರೆ, ಯಾರ ಹೆಸರು ಕೇಳಿರ್ತೀವಿ, ಅವರು ಯಾರು ಮೂಲ ರೂಪದಲ್ಲಿ ಎಂಬ ವಿಚಾರವನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅದನ್ನು ಇಲ್ಲಿ ನಮಗೆ ದಾಸರಾಯರು ಕೊಡ್ತಾ ಇದ್ದಾರೆ. ವಿಶ್ವಾವಸು, ಪರಾವಸು ಮತ್ತು ಚಿತ್ರಸೇನ ಅಂತ 3 ಜನ ಗಂಧರ್ವರು. ವಿಶ್ವಾವಸು, ಪರಾವಸು, ಚಿತ್ರಸೇನ ಅಂತ 3 ಜನ ಗಂಧರ್ವರು ಮಹಾನುಭಾವರು. ಅವರು ಇಲ್ಲಿ ಯಾರಾಗಿ ಹುಟ್ಟಿದರು ಅಂತಂದರೆ, ಅವರು ಇಲ್ಲಿ ಹುಟ್ಟಿದ ಕಾಲಕ್ಕೆ ಯುಧಾಮನ್ಯು, ಉತ್ತಮೌಜಸ, ಸತ್ಯಜಿತ್ ಅಂತ 3 ಜನ. ಈ 3 ಜನ ಯಾರು ಅಂತಂದರೆ ದ್ರುಪದರಾಜನ ಮಕ್ಕಳು. ದ್ರುಪದರಾಜನಿಗೆ ಮಕ್ಕಳಾಗಿ ಹುಡ್ತಾರವರು ಈ 3 ಜನ. ಆವಾಗ ಹುಟ್ಟಿದಾಗ ಏನು ಹೆಸರು? ಯುಧಾಮನ್ಯು, ಉತ್ತಮೌಜಸ್ಸು, ಸತ್ಯಜಿತ್ ಅಂತ ಭಗವದ್ಗೀತೆಯಲ್ಲಿ ಇವ್ರ ಹೆಸರು ಬರ್ತದೆ. ನಮ್ಮ ಯಾರ್ಯಾರು ಉತ್ತಮರಾದಂತಹ ಯೋಧರು ಯಾರಿದ್ದಾರೆ ಅಂತ ಹೇಳೋ ಕಾಲಕ್ಕೆ ಅವ್ರನ್ನೆಲ್ಲ ಪಟ್ಟಿ ಮಾಡಿ ಹೇಳ್ತಾನೆ ಅರ್ಜುನ. ಆವಾಗ ಇವ್ರ ಹೆಸರೆಲ್ಲ ಹೇಳ್ತಾನೆ. ಯುಧಾಮನ್ಯು, ಉತ್ತಮೌಜಸ, ಸತ್ಯಜಿತ್, ಮಹಾ ವೀರರು ಇವರು, ದ್ರುಪದರಾಜನ ಮಕ್ಕಳನ್ನ ಮಾತು. ಅವರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವರಲ್ಲಿ ಯಾರ ವೇಷ ಅದನ್ನು ಕೂಡ ಹೇಳ್ತಾರೆ. ಬಿಸಜ ಸಂಭವಯುಕ್ತ ವಿಶ್ವಾವಸು ಯುಧಾಮನ್ಯು. ಅಲ್ಲಿಗೆ ಒಂದು ಯುಧಾಮನ್ಯು ಅಂತಂಬವನು ಒಬ್ಬನು. ಯಾರು? ದ್ರುಪದನ ಮಗ ಯುಧಾಮನ್ಯು ಅಂತ. ಈತ ಯಾರು ಅಂತಂದರೆ ವಿಶ್ವಾವಸು. ವಿಶ್ವಾವಸು ಎಂಬ ಗಂಧರ್ವ ಇಲ್ಲಿ ಯುಧಾಮನ್ಯು ಎಂಬ ಹೆಸರಿನಿಂದ ಹುಟ್ಟಿದ. ಆಗ ಅವನಲ್ಲಿ ಬಿಸಜ ಸಂಭವಯುಕ್ತ, ಅವನಲ್ಲಿ ಯಾರ ಆವೇಶ ಇತ್ತು? ಬಿಸಜ ಸಂಭವ. ಬಿಸಜ ಅಂತಂದರೆ ಕಮಲ ಅಂತ ಅರ್ಥ. ಬಿಸಜ ಅಂತಂದರೆ ಕಮಲ. ಬಿಸಜ ಸಂಭವ ಅಂದರೆ ಆ ಕಮಲದಲ್ಲಿ ಹುಟ್ಟಿದವನು, ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಆ ವಿಶ್ವಾವಸು ಯುಧಾಮನ್ಯನಾಗಿ ಹುಟ್ಟಿದ್ನಲ್ಲ, ಅವನಲ್ಲಿ ಬ್ರಹ್ಮದೇವರ ಆವೇಶ ಇತ್ತು. ಬಿಸಜ ಸಂಭವಯುಕ್ತ ವಿಶ್ವಾವಸು ಅಂತಂದರು. ಬ್ರಹ್ಮದೇವರ ಆವೇಶದಿಂದ ಕೂಡಿದ ಆ ವಿಶ್ವಾವಸು ಎಂಬ ಗಂಧರ್ವ ಇಲ್ಲಿ ಯುಧಾಮನ್ಯು ಎಂಬ ಹೆಸರಿನಿಂದ ಹುಟ್ಟಿದ. ಇದು ಒಂದು. ಇನ್ನೊಬ್ಬರು ಯಾರು ಅಂದರೆ ಉತ್ತಮೌಜಸ, ಬಿಸಜ ಮಿತ್ರ ಅರಿಯಮಯುತ ಪರಾವಸು ಎನಿಸುತ್ತಿಪ್ಪ. ಇನ್ನೊಬ್ಬನು ದ್ರುಪದರಾಜನ ಮಗ, ಇನ್ನೊಬ್ಬನ ಹೆಸರು ಉತ್ತಮೌಜಸ ಅಂತ. ಒಬ್ಬನು ಯುಧಾಮನ್ಯು ಆಯಿತು, ಇನ್ನೊಬ್ಬನು ಉತ್ತಮೌಜಸ.
ಈ ಉತ್ತಮೋಜಸ ಯಾರು ಅಂತಂದರೆ ಬಿಸಜಮಿತ್ರ ಅರಿಯಮಯುತ ಪರಾವಸು ಎನಿಸುತ್ತಿಪ್ಪ. ಈ ಉತ್ತಮೋಜಸ ಯಾರು? ಪರಾವಸು ಎಂಬ ಗಂಧರ್ವ. ಪರಾವಸು ಎಂಬ ಗಂಧರ್ವನೇ ಉತ್ತಮೋಜಸ ಎಂಬ ಹೆಸರಿನಿಂದ ಹುಟ್ಟಿದ. ಆಗ ಅವರಲ್ಲಿ ಯಾರ ಆವೇಶ ಇತ್ತು ಅಂತಂದರೆ ಬಿಸಜಮಿತ್ರ ಅರಿಯಮಯುತ. ಅರಿಯಮ ಅಂದರೆ ದ್ವಾದಶಾದಿತ್ಯರಲ್ಲಿ ಒಬ್ಬಾತ ಅರಿಯಮ ಅಂತ. ಬಿಸಜ ಮಿತ್ರ ಅಂದರು. ಅವರೆಲ್ಲ ಪದಗಳು ಪ್ರಯೋಗ ಹೆಂಗೆ ಮಾಡ್ತಾರ. ಬಿಸಜ ಮಿತ್ರ, ಬಿಸಜ ಅಂದರೆ ಎಷ್ಟು ಮುಂಚೆ ಹೇಳಿದವಲ್ಲ ಕಮಲ ಅಂತ ಅರ್ಥ. ಬಿಸಜ ಅಂದರೆ ಕಮಲ. ಬಿಸಜ ಮಿತ್ರ ಅಂದರೆ ಆ ಕಮಲಗಳಿಗೆ ಮಿತ್ರ. ಕಮಲನಿಗೆ ಫ್ರೆಂಡ್ ಯಾರು ಅಂತಂದರೆ ಸೂರ್ಯ. ಕಮಲಾಪ್ತ ಅಂತ ಹೆಸರು ಸೂರ್ಯನಿಗೆ. ಯಾಕೆ? ಸೂರ್ಯ ಉದಯವಾದರೆ ಆ ಕಮಲಗಳೆಲ್ಲ ಅರಳುತ್ತವ. ಅದಕ್ಕಾಗಿ ಕಮಲಗಳಿಗೆ ಮಿತ್ರ ಅಂತ ಕರೀತಾರೆ ಸೂರ್ಯನನ್ನು. ಸೊ ಬಿಸಜ ಮಿತ್ರ ಅಂದರೆ ಸೂರ್ಯ ಅಂತ ಅರ್ಥ. ಅಂದರೆ ದ್ವಾದಶಾದಿತ್ಯರಲ್ಲಿ ಒಬ್ಬ ಸೂರ್ಯ, ಅವನ ಹೆಸರು ಅರಿಯಮ ಅಂತ. ಆ ಅರಿಯಮ ಯುತ ಅಂದರೆ ಆ ಅರಿಯಮ ಎಂಬ ದ್ವಾದಶಾದಿತ್ಯರಲ್ಲಿ ಒಬ್ಬ ಸೂರ್ಯನ ಆವೇಶದಿಂದ ಕೂಡಿ ಆ ಪರಾವಸು ಎಂಬ ಗಂಧರ್ವ ಉತ್ತಮೋಜಸ್ ಎಂಬವನಾಗಿ ಹುಟ್ಟಿದ. ಎಲ್ಲ ಕನ್ಫ್ಯೂಸ್ ಆದಂಗೆ ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಬೇಕು. ಉತ್ತಮೋಜಸ್ ಅಂತ ಇಲ್ಲಿ ಹುಟ್ಟಿದ ಕಾಲಕ್ಕೆ ಹೆಸರು. ಉತ್ತಮೋಜಸ್ ಯಾರು ಅಂದರೆ ಪರಾವಸು ಎಂಬ ಗಂಧರ್ವ. ಅವನಲ್ಲಿ ಯಾರ ಆವೇಶ ಅಂದರೆ ದ್ವಾದಶಾದಿತ್ಯರಲ್ಲಿ ಒಬ್ಬನಾದ ಅರಿಯಮ ಎಂಬ ದ್ವಾದಶಾದಿತ್ಯನ ಆವೇಶ. ಇದು ಎರಡಾಯಿತು. ಇನ್ನು ಮೂರನೇವರು ಅಸಮ ಮಿತ್ರಾನ್ವಿತನು ಸತಜಿತು. ವಸುಧೇಯಳು ಚಿತ್ರಸೇನ ಅಂತ ಇನ್ನೊಬ್ಬ ಗಂಧರ್ವ. ಆ ಚಿತ್ರಸೇನ ಯಾರಾಗಿ ಹುಟ್ಟಿದ ಅಂತಂದರೆ ಸತಜಿತು, ಸತ್ಯಜಿತ್ ಅಂತ ಆತನ ಹೆಸರು. ಆತನು ಕೂಡ ಈ ದ್ರುಪದನ ಮಗನೇ. ಆ ಸತ್ಯಜಿತ್ತಾಗಿ ಹುಟ್ಟಿದ ಯಾರು? ಈ ಚಿತ್ರಸೇನ ಎಂಬ ಗಂಧರ್ವ. ಆಗ ಅವರಲ್ಲಿ ಯಾರ ಆವೇಶ ಇತ್ತು ಅಂದರೆ ಅಸಮ ಮಿತ್ರ ಅನ್ವಿತ. ಮಿತ್ರ ಎಂಬ ಸೂರ್ಯ, ದ್ವಾದಶಾದಿತ್ಯರಲ್ಲಿ ಮಿತ್ರ ಅಂತ ಇನ್ನೊಬ್ಬ ಸೂರ್ಯ. ಆ ಅಸಮ ಮಿತ್ರ ಅಂದರೆ ಅಸಮ ಅಂತಂದರೆ ಒಳ್ಳೆ ವಿಶಿಷ್ಟನು, ಅಸಮಾನನಾದ, ಮಹಾಪರಾಕ್ರಮಿಯಾದ ಅಂತ ಅರ್ಥ. ಅಸಮ ಮಿತ್ರ ಅಂದರೆ ಆ ಮಿತ್ರ ಎಂಬಂತಹ ಒಬ್ಬ ಸೂರ್ಯ, ಅವನಿಂದ ಅನ್ವಿತ ಅಂದರೆ ಕೂಡಿದವನು, ಅವನ ಆವೇಶದಿಂದ ಕೂಡಿದವನಾಗಿ ಚಿತ್ರಸೇನ ಎಂಬ ಗಂಧರ್ವ ಸತ್ಯಜಿತ್ ಎಂಬ ಹೆಸರಿನಿಂದ ಹುಟ್ಟಿದ. ವಸುಧೆಯಳು ಭೂಮಿಯಲ್ಲಿ ಹುಟ್ಟಿದ. ಯಾರಪ್ಪ ಇವರೆಲ್ಲ? ಯಾರು ಅಂದರೆ ಅಮೃತಾಂಧಸರ ಗಾಯಕರೆಂದು ಕರೆಸುವರು ಆವ ಕಾಲದಲ್ಲಿ. ಎಲ್ಲ ಯಾರು? ವಿಶ್ವಾವಸು, ಪರಾವಸು, ಈ ಚಿತ್ರಸೇನ, ಇವರು ಯಾರು ಅಂತಂದರೆ ಅಮೃತಾಂಧಸರ ಗಾಯಕರು. ಅಮೃತಾಂಧಸರು ಅಂದರೆ ದೇವತೆಗಳು ಅಂತ ಅರ್ಥ. ದೇವತೆಗಳಿಗೆ ಅಮೃತಾಂಧಸರು ಅಂತ ಹೆಸರು. ನೋಡ್ರಿ, ಅಂದರೆ ಓದ್ತಾ ಇದ್ರೆ ನಮಗೆ ಆ ಪರ್ಯಾಯ ಪದಗಳು ಎಷ್ಟವ ಅಂತ ಗೊತ್ತಾಗ್ತದೆ. ದೇವತೆಗಳು ಒಂದ್ಸಲ ಅಮರರು ಅಂತ ಕರೀತಾರೆ, ಒಂದ್ಸಲ ಸುರರು ಅಂತ ಕರೀತಾರೆ, ಇನ್ನೊಂದ್ಸಲ ಅಮೃತಾಂಧಸರು ಅಂತ ಇವೆಲ್ಲ ದೇವತೆಗಳಿಗೆ ಹೆಸರನ್ನು ಮಾತು. ಸೊ ಈಗೆಲ್ಲ ಓದ್ತಾ ಇರುವಾಗ ನಮಗೆ ಆ ದೇವತೆಗಳಿಗೆ ಏನೇನು ಹೆಸರವ ಅಂತ ಮುಂದೆ ನಮಗೆ ಗೊತ್ತಾಗ್ತಿರ್ತದೆ ಅನ್ನೋ ಮಾತು. ಅಷ್ಟು ಪದಗಳು ಪ್ರಯೋಗ ಮಾಡ್ತಾರೆ. ಒಂದ್ಸಲ ಹೇಳಿದ್ದು ಪದ ಮತ್ತೆ ಇನ್ನೊಂದ್ಸಲ ಹೇಳೋದಿಲ್ಲ, ಬೇರೆ ಪದ ಹೇಳ್ತಾರೆ. ಅಂದರೆ ಅಷ್ಟೊಂದು ಅವರಿಗೆ ಪರ್ಯಾಯ ಅವ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ವೊಕ್ಯಾಬ್ಯುಲರಿ ಬೆಳಿಬೇಕು ಅಂತ ಹಿಂಗೆ ಪ್ರಯೋಗ ಮಾಡ್ತಾ ಹೋಗ್ತಾರೆ. ಅಮೃತಾಂಧಸರ ಗಾಯಕರು ಅಂದರೆ ದೇವತೆಗಳ ಗಾಯಕರು ಅಂತ ಅರ್ಥ. ಈ ಮೂರು ಜನ ಯಾರು? ವಿಶ್ವಾವಸು, ಪರಾವಸು, ಚಿತ್ರಸೇನ ಎಂಬ ಮೂರು ಜನ ಅಮೃತಾಂಧಸರ ಗಾಯಕರು ಅಂದರೆ ದೇವತೆಗಳ ಗಂಧರ್ವರು, ದೇವಗಂಧರ್ವರು ಅಂತ ಅರ್ಥ. ಅಮೃತಾಂಧಸರ ಗಾಯಕರೆಂದು ಕರೆಸುವರು ಆವ ಕಾಲದಲ್ಲಿ ಅಂತ ಅರ್ಥ. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ. ವಿಶ್ವಾವಸು ಎಂಬ ಗಂಧರ್ವ ಬ್ರಹ್ಮದೇವರ ಆವೇಶದಿಂದ ಕೂಡಿ
ಯುಧಾಮನ್ಯು ಯುಧಾಮನ್ಯು ಎಂಬ ಹೆಸರಿನಿಂದ ಅವತರಿಸಿದ. ಯುಧಾಮನ್ಯು ಎಂಬ ಹೆಸರಿನಿಂದ ಅವತರಿಸಿದ. ಪರಾವಸು ಎಂಬ ಗಂಧರ್ವ ಅರಿಯಮ ಎಂಬ ಸೂರ್ಯನ ಅಂಶದಿಂದ ಕೂಡಿ ಉತ್ತಮೌಜಸ ಎಂಬ ಹೆಸರಿನಿಂದ ಅವತರಿಸಿದ. ಉತ್ತಮೌಜಸ ಎಂಬ ಹೆಸರಿನಿಂದ ಅವತರಿಸಿದ. ಚಿತ್ರಸೇನ ಎಂಬ ಗಂಧರ್ವ ಮಿತ್ರ ನಾಮಕ ಸೂರ್ಯನಿಂದ ಕೂಡಿ ಸತ್ಯಜಿತ್ ಎಂಬ ಹೆಸರಿನಿಂದ ಅವತರಿಸಿದ. ಸತ್ಯಜಿತ್ ಎಂಬ ಹೆಸರಿನಿಂದ ಅವತರಿಸಿದ. ಇವರೆಲ್ಲರೂ ದೇವಗಂಧರ್ವರು ಎಂದು ತಿಳಿಯಬೇಕು. ಇವರೆಲ್ಲರೂ ದೇವಗಂಧರ್ವರು ಎಂದು ತಿಳಿಯಬೇಕು. ಭಿಸಜ ಸಂಭವಯುಕ್ತ ವಿಶ್ವಾವಸುಯುಧಾಮನ್ಯುತ್ತಮೌಜಸ ಭಿಸಜ ಮಿತ್ರಾರ್ಯಮಯುತ ಪರಾವಸು ಎನಿಸುತಿಪ್ಪ. ಅಸಮ ಮಿತ್ರಾನ್ವಿತನು ಸತಜಿತು ವಸುಧೆಯಳು ಚಿತ್ರಸೇನ.
ಅಮೃತಾಂಧಸರ ಗಾಯಕರೆಂದು ಕರೆಸುವರಾವ ಕಾಲದಲ್ಲಿ. ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲು ಗೋಪಾಲರೆನಿಪರು. ಇಳೆಯೊಳಗೆ ಸೈರಂಧ್ರಿ ಪಿಂಗಳ ಅಪ್ಸರ ಸ್ತ್ರೀಯಳು. ತಿಲವುತಮೆ ಪೂರ್ವದಲ್ಲಿ ನಕುಲನ ಲಲನೆ ಪಾರ್ವತಿಯೆನಿಸುವಳು. ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯರಪ್ಸರರು. ಇನ್ನ ಈಗ ಪ್ರಧಾನರಾದಂತಹ ಕೆಲವು ಗಂಧರ್ವರ ಹೆಸರುಗಳನ್ನು ಹೇಳಿ ಅವರ ಅವತಾರ ಏನು ಅಂತ ತಿಳಿಸಿದರು. ತುಂಬುರು, ಚಿತ್ತರಥ, ಧನು, ಕಿಶೋರ, ಧೃತರಾಷ್ಟ್ರ, ಹಾಹ, ಹೂಹು, ಉಗ್ರಸೇನ ಇವರೆಲ್ಲ ಗಂಧರ್ವರ ಅವತಾರಗಳ ಬಗ್ಗೆ ತಿಳಿಸಿ, ಇನ್ನು ಬಹಳ ಜನ ಗಂಧರ್ವರು ಇದ್ದಾರೆ. ಆ ಹುಡುಕಿ ಗಂಧರ್ವರೆಲ್ಲರೂ ಕೂಡ ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲಾದಂತಹ ಬೇರೆ ಬೇರೆ ಗಂಧರ್ವರಿದ್ದಾರೆ. ಬರೆಯಿಂದ ಈ ಬಲಿ ಅಲ್ಲ, ಮತ್ತ ವಾಮನ ಬೇಡಿದಂತಹ ಬಲಿ ಅಲ್ಲ, ಬಲಿ ಅಂತ ಬೇರೆ ಗಂಧರ್ವ. ಆ ಬಲಿ ಮೊದಲಾದ ಬೇರೆ ಬೇರೆ ಗಂಧರ್ವರುಗಳೆಲ್ಲರೂ ಕೂಡ ಎಲ್ಲಿ ಹುಟ್ಟಿದರು ಅಂದರೆ ಗೋಪಾಲರೆನಿಪರು. ಅವರೆಲ್ಲರೂ ಕೂಡ ಗೋಪಾಲಕರಾಗಿ ಅವತಾರ ಮಾಡಿದ್ದಾರೆ. ನೋಡ್ರಿ, ಅವರ ಸೌಭಾಗ್ಯ. ಅದು ದೇವತೆಗಳಿಗೆ ಆಶಿ. ಯಾವಾಗ ಭಗವಂತ ಅವತಾರ ಮಾಡಿದ ಅಂದ ತಕ್ಷಣ ಆ ಭಗವಂತನ ಸೇವೆ ಮಾಡಲಿಕ್ಕೆ ಎಲ್ಲಿ ಚಾನ್ಸ್ ಸಿಗ್ತದ ಅಂತ ಓಡಿ 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 ಬರ್ತಾರ. ಹೀಗಾಗಿ ರಾಮನಾಗಿ ಭಗವಂತ ಬಂದಾಗ, ಕೃಷ್ಣನಾಗಿ ಬಂದಾಗ ಎಲ್ಲ ದೇವತೆಗಳು ಬಂದು ನಾ ಸೇವೆ ಮಾಡ್ತೇನೆ ಅಂತ ಹೇಳಿ ಎಲ್ಲರೂ ಅವತಾರ ಮಾಡ್ತಾರೆ. ಹೀಗಾಗಿ ರಾಮಾವತಾರದಲ್ಲಿ ಎಷ್ಟೋ ಜನ ಎಲ್ಲರೂ ಅವತಾರ ಮಾಡಿದರು. ಅವರೆಲ್ಲ ಇಲ್ಲಿ ಕೃಷ್ಣಾವತಾರದಲ್ಲಿ ಮತ್ತು ಅವತಾರ ಮಾಡಿದರು. ಎಷ್ಟೆಲ್ಲ ಗಂಧರ್ವರೆಲ್ಲರೂ ಕೂಡ ಯಾಕೆ ಅವತಾರ ಮಾಡಿದ್ದೀವರು ಅಂದರೆ ಭಗವಂತನ ಸೇವೆ ಆಗ್ತದೆ. ಯಾವುದೋ ಒಂದು ರೀತಿಯಿಂದ ಆ ಭಗವಂತನನ್ನು ಸೇವೆ ಮಾಡುವಂತಹ ಸೌಭಾಗ್ಯ ಸಿಗುತ್ತದಲ್ಲ. ಮೂಲ ರೂಪದಲ್ಲಿ ಹೆಂಗೆ ಸಿಗ್ತದೆ ಅನ್ನೋ ಗೊತ್ತಿಲ್ಲ. ಅವತಾರ ಮಾಡಿದಾಗಾದರೂ ಕೆಳಗೆ ಬಂದು ನಾವು ಸೇವೆ ಮಾಡೋಣ ಅಂತ ಆ ಭಗವಂತನ ಸೇವೆ ಬಗ್ಗೆ ಅವರಿಗೆ ಅಷ್ಟು ಆಸಕ್ತಿ. ಹೀಗಾಗಿ ಆ ದೇವತೆಗಳು, ಗಂಧರ್ವರು, ಅಪ್ಸರಶಾಸ್ತ್ರೀಯರು ಎಲ್ಲರೂ ಬಂದು ಆ ಕೃಷ್ಣ ಪರಮಾತ್ಮನ ಯಾವುದೋ ಒಂದು ರೀತಿಯಿಂದ ಸೇವೆ ಮಾಡಬೇಕು. ಕೃಷ್ಣನಮ್ಮನ ನೋಡಿದ ಅಂದರೆ ಸಾಕು, ನಾವು ಉದ್ಧಾರ ಆಗ್ತೀವಿ ಅಂತ ಅವರ ಭಾವನೆ. ಹಾಗಾಗಿ ಭವಿಷ್ಯೋತ್ತರ ಈ ವೆಂಕಟೇಶ ಮಹಾತ್ಮ್ಯದಲ್ಲಿ ಕೇಳ್ತೀವಲ್ಲ, ಭಗವಂತ ಹೆಂಕಪ್ಪ ಆಗಿ ಬಂದ ಇಂದನೇ ಎಲ್ಲ ದೇವತೆಗಳು, ಗಂಧರ್ವ ಎಲ್ಲರೂ ಬಂದು ಏನು ಮಾಡಿದರು, ಆ ಪರ್ವತದಲ್ಲಿ ಬಂದುಬಿಟ್ರು. ಎಲ್ಲರೂ ಮೃಗಗಳಾಗಿ, ಪಕ್ಷಿಗಳಾಗಿ, ಗಿಡಗಳಾಗಿ ಅಲ್ಲಿದ್ದು ಬಿಟ್ರು. ಹೀಗಾಗಿ ಆ ವೆಂಕಟೇಶ ಕಲ್ಯಾಣದಲ್ಲಿ ಹೇಳ್ತೀವಿ ನಾವು, ಪಿತರ ಪಕ್ಷಿಣಸ್ಸರವೇ. ಅಲ್ಲಿ ಪಕ್ಷಿಗಳೆಲ್ಲ ಪಿತೃದೇವತೆಗಳು, ಮೃಗಗಳೆಲ್ಲ ಮುನಿಗಳು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತ ಇಲ್ಲಿ ಬಂದ ಅಂದರೆ ಆಯಿತು, ಆ ದೇವತೆಗಳು, ಗಂಧರ್ವರು ಏನು ಸೇವೆ ಸಿಗ್ತದಪ್ಪ ಅಂತ ಓಡೋಡಿ ಬರ್ತಾರಂತೆ. ಅಂಥ ದೇವತಾ ಸೇವೆಯಲ್ಲಿ ಆಸಕ್ತರು ಮಹಾನುಭಾವರು. ಹೀಗಾಗಿ ಆ ಬಲಿ ಮೊದಲಾದಂತಹ ಗಂಧರ್ವರೆಲ್ಲ ಕೂಡ ಇಲ್ಲಿ ಗೋಪಾಲರ ಬಂದುಬಿಟ್ರು. ಎಂಥ ಸೌಭಾಗ್ಯ ನೋಡ್ರಿ. ಏನು ಭಗವಂತ, ಸಾಕ್ಷಾತ್ ಭಗವಂತ ಕೃಷ್ಣ ಪರಮಾತ್ಮ ಅವರ ಜೊತೆಗೆ ಆಟ ಆಡಿದ, ಎಷ್ಟು ವರ್ಣನೆ ಮಾಡ್ತಾರೆ ದಶಮಸ್ಕಂದದಲ್ಲಿ. ಆಶ್ಚರ್ಯ ಅನ್ನಿಸ್ತದೆ. ಮೂಲ ರೂಪದಲ್ಲಿ ಇಂಥ ಅವಕಾಶ ಸಿಗ್ತಿತ್ತೋ ಇಲ್ಲೋ ಅವರಿಗೆ, ಎಲ್ಲ ದೂರ ವೈಭವದಲ್ಲಿ ಕೂತು ಬಿಡ್ತಿದ್ದ. ಇಲ್ಲಿ ಬಂದು ಆ ಕೃಷ್ಣನ ಜೊತೆಗೆ ಆಟ ಆಡಿದರು. ಮತ್ತು ಏನೇನು ಆಟ ಆಡಿದ್ರು ಏನೋ, ಕಬಡ್ಡಿ ಎಲ್ಲ ಆಟ ಆಡಿದರು ಪಾಪ ಅವನ ಜೊತೆಗೆ ಸೇರಿಕೊಂಡು. ಇಂಥ ಸೌಭಾಗ್ಯ ಸಾಕ್ಷಾತ್ ಭಗವಂತನ ಜೊತೆಗೆ ಆಡಿಕೊಳ್ಳುವಂತಹ ಸೌಭಾಗ್ಯ ಆ ಗೋಪಾಲಕರಿಗೆಲ್ಲರಿಗೆ ಬಂದದ ಅಂದರೆ ಮತ್ತೆ ಅವರು ಸಾಧಾರಣ ಇರೋದಿಲ್ಲಲ್ಲ. ಹೀಗಾಗಿ ಗಂಧರ್ವರೇ
ಆ ಗೋಪಾಲಕರಾಗಿ ಬಂದರು. ಅವ್ರ ಜೊತೆ ಊಟ ಮಾಡಿದ, ಅವ್ರ ಜೊತೆ ಆಟ ಆಡಿದ, ಅವ್ರ ಬಟ್ಟೆಗಳು ಉಟ್ಕೊಂಡ, ಅವ್ರ ಜೊತೆಗೆ ಸಂಚಾರ ಮಾಡಿದ, ಅವ್ರ ಜೊತೆಗೆ ಗೋಗಳನ್ನು ಕಾಲಿಕ್ಕೆ ಹೋದ, ಅವ್ರ ಜೊತೆ ತಮಾಷೆ ಮಾಡಿದ. ಇಷ್ಟೆಲ್ಲ ಗೋಪಾಲ ಜೊತೆ ಆಡಿ ಪಾಡಿ ಕುಣಿದು ಸಣ್ಣ ಹುಡುಗ ಇದ್ದಾಗಿ ಅವ್ರ ಜೊತೆ ತಿರುಗಿಬಿಟ್ಟ. ಎಂಥ ಸೌಭಾಗ್ಯ ಅವ್ರದ್ದು! ಯಾಕೆ ಇಷ್ಟು ಸೌಭಾಗ್ಯ ಹೆಂಗೆ ಬಂತಪ್ಪ ಅವರಿಗೆ ಅಂತಂದರೆ, ಅವರು ಸಾಧಾರಣ ಮನುಷ್ಯರಲ್ಲ, ಆ ಗಂಧರ್ವರೇ ಇಲ್ಲಿ ಬಂದಿದ್ದಾರಾದ ಕಾರಣ ಅಂತಹ ಯೋಗ್ಯತೆ ಬಂತವರಿಗೆ. ಕೃಷ್ಣನ ಜೊತೆಗೆ ಆಟ ಆಡುವಂತಹ ಸೌಭಾಗ್ಯ ಅವರೆಲ್ಲರಿಗೂ ಸಿಕ್ಕಿತು. ಹೀಗಾಗಿ ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲು ಗೋಪಾಲರೆನಿಪರು. ಇಳೆಯೊಳಗೆ ಸೈರಂಧ್ರಿ ಪಿಂಗಳ ಅಪ್ಸರ ಸ್ತ್ರೀಯಳು. ಸೈರಂಧ್ರಿ ಅಂತ ಕೇಳ್ತೀವಿ. ಸೈರಂಧ್ರಿ ಅಂದರೆ ತ್ರಿವಕ್ರ. ಏನು ಕೃಷ್ಣ ಪರಮಾತ್ಮ ತಾನು ಮಥುರಾಪಟ್ಟಣಕ್ಕೆ ಹೋದ, ಗೋಕುಲವನ್ನು ಬಿಟ್ಟು ಮಧುರಾಕ್ಕೆ ಹೋದ ಕಂಸ ಸಂಹಾರಕ್ಕಾಗಿ. ಹೋಗೋ ಕಾಲಕ್ಕೆ ಮಾರ್ಗದಲ್ಲಿ ತ್ರಿವಕ್ರ ಕಾಣಿಸಿದ್ದು. ತ್ರಿವಕ್ರ ಅಂದರೆ 3 ಕಡೆಗೆ ಡೊಂಕು, 3 ಕಡೆಗೆ ಸೊಟ್ಟ ಇತ್ತು ಆ ದೇಹದಲ್ಲಿ. ಆಕೆ ಯಾರು ಅಂತಂದರೆ, ಆಕೆ ಪಿಂಗಳ ಅಪ್ಸರ ಸ್ತ್ರೀಯಳು. ಪಿಂಗಳ ಎಂಬಂತಹ ಅಪ್ಸರಾ ಸ್ತ್ರೀ ದೇವಭಾಗವತದಲ್ಲಿ ಪಿಂಗಳ ಪಿಂಗಳ ಅಂತಂಬೋದು ಒಬ್ಬ ವೇಶ್ಯಾಸ್ತ್ರೀ ಅಂತ ವರ್ಣನ ಕೇಳ್ತೀವಲ್ಲಿ. ಅದು ಆಕಿ ಮತ್ತು ತಪಸ್ಸು ಮಾಡಿ ಭಗವಂತನ ಸಾನ್ನಿಧ್ಯವನ್ನು ಸೇರಿಲ್ಲೋ ಎಂಬ ವರ್ಣನೆ ಬರ್ತದೆ. 24 ಗುರುಗಳ ಬಗ್ಗೆ ಹೇಳುವ ಕಾಲಕ್ಕೆ ಹೇಳುತ್ತಾರೆ. ಆ ಪಿಂಗಳ ಎಂಬ ಅಪ್ಸರಾ ಸ್ತ್ರೀ ಆಕಿ ಇಲ್ಲಿ ಸೈರಂಧ್ರಿ. ಸೈರಂಧ್ರಿ ಅಂತಂದರೆ ಆ ಕಂಸನಿಗೆ ಗಂಧವನ್ನು ಕೊಡೋದು ಅವೆಲ್ಲ ಕೆಲಸ ಮಾಡ್ತಾ ಇದ್ಲಾಕಿ. ಆ ಸೈರಂಧ್ರಿ ಅಂತ ಕರೀತಾರೆ. ಹಾಗೆ ಅದೇ ಸೈರಂಧ್ರಿ ವೇಷದಿಂದನೇ ದ್ರೌಪದಿ ದೇವಿ ವಿರಾಟನಗರ ಆಸ್ಥಾನಕ್ಕೆ ಹೋದ್ಲು. ಸೈರಂಧ್ರಿ ಎಂಬುದು ಒಂದು ಜಾತಿಗೆ ಹೆಸರು. ಅಂದರೆ ಈ ಹೂವು ಮಾರಾಟೋದು, ಹೂವು ಕಟ್ಟೋದು, ಹೆಂಗಸರಿಗೆ ಅಲಂಕಾರ ಮಾಡಿಸೋದು, ಈಗಿನ ಕಾಲದ ಬ್ಯೂಟಿಷಿಯನ್ಸ್ ಇದ್ದಂಗೆ ಅನ್ಮಾತು. ಅದೊಂದು ಜಾತಿ, ಸೈರಂಧ್ರಿ ಎಂಬ ಜಾತಿ. ಅಲ್ಲಿ ಹುಟ್ಟಿ ಈಕೆ ತ್ರಿವಕ್ರ ಅಂತ ಹೆಸರು. ಯಾಕೆ? 3 ಕಡೆಗೆ ಶರೀರದಲ್ಲಿ ಡೊಂಕು ಇತ್ತು ಆಕೆಗೆ, ಅದಕ್ಕಾಗಿ ತ್ರಿವಕ್ರ ಅಂತ ಕರಿತಾ ಇದ್ರು. ಆ ಸೈರಂಧ್ರಿಯಾದಂತಹ ತ್ರಿವಕ್ರ ಯಾರು ಅಂತಂದರೆ ಪಿಂಗಳ ಎಂಬ ಅಪ್ಸರಾ ಸ್ತ್ರೀ. ಆಕೆ ಇಲ್ಲಿ ಹುಟ್ಟಿದ್ಲು. ಆ ಕೃಷ್ಣನಿಗೆ ತಾನು ಗಂಧವನ್ನು ಕೊಟ್ಲು. ಕೃಷ್ಣ ಕೇಳಿದ, ಕಂಸನಿಗೆ ಗಂಧ ತೊಗೊಂಡೋದಿಲ್ಲ ಮತ್ತು ನಂಗೆ ಕೊಡ್ತೀಯಾ ಅಂತ ಕೇಳಿದ್ರೆ, ಅದ್ರ ಅಷ್ಟಕ್ಕಂತಿನ ಸೌಭಾಗ್ಯನ ಅಂತ ಹೇಳಿ ಸಾಕ್ಷಾತ್ ಭಗವಂತನಿಗೆ, ಅಲ್ಲಿ ನಾವು ಅಕ್ಷತೃತೀಯ ದಿವಸ ದೇವರಿಗೆ ಗಂಧ ಏರಿಸಿ ನಮ್ಮ ಜನ್ಮ ಧನ್ಯ ಆಯಿತು ಅಂತಂತೀವಿ. ಅಂಥದ್ದು ಸಾಕ್ಷಾತ್ ಭಗವಂತನಿಗೆ ಗಂಧವನ್ನು ಸಮರ್ಪಣೆ ಮಾಡಿದಂತಹ ಮಹಾಪುಣ್ಯ ಆಕೆಗೆ ಬಂತು, ತ್ರಿವಕ್ರಿಗೆ. ಹೀಗಾಗಿ ಆ ಪಿಂಗಳ ಎಂಬ ಅಪ್ಸರಾ ಸ್ತ್ರೀಯೇ ಸೈರಂಧ್ರಿಯಾಗಿ ಹುಟ್ಟಿದಳು. ಇದಾದಮೇಲೆ ತಿಲವುತಮಿ ಪೂರ್ವದಲ್ಲಿ ನಕುಲನ ಲಲನೆ ಪಾರ್ವತಿ ಎನಿಸುವಳು. ತಿಲವುತಮಿ ಅಂದರೆ ತಿಲೋತ್ತಮೆ ಅಂತ ಅರ್ಥ. ತಿಲೋತ್ತಮ ಅಂದರೆ ಅಪ್ಸರಾಸ್ತ್ರಿ. ದೇವತೆ ಸ್ವರ್ಗಲೋಕದಲ್ಲಿ ರಂಭಾ, ಊರ್ವಶಿ, ಮೇನಕಾ, ತಿಲೋತ್ತಮ ಎಲ್ಲ ಉತ್ತಮರಾದಂತಹ ಅಪ್ಸರಶಾಸ್ತ್ರೀಯರು. ಅದರಲ್ಲಿ ತಿಲೋತ್ತಮ ಅಂತ ಒಬ್ಬ ಉತ್ತಮಳಾದಂತಹ ಸ್ತ್ರೀ, ಅಪ್ಸರಶಾಸ್ತ್ರಿ. ಆಕೆ ಯಾರು ಅಂದರೆ ನಕುಲನ ಲಲನೆ ಪಾರ್ವತಿ ಎನಿಸುವಳು. ನಕುಲನ ಹೆಂಡತಿಯಾಗಿ ತಾನು ಬಂದ್ಲು. ನಕುಲ ಹಿಂದೆ ಬಂತು. ಇಬ್ಬರು ನಕುಲ ಸಹದೇವರು ಆ ಕಾಶಿರಾಜನ ಮಕ್ಕಳನ್ನು ಮದುವೆ ಮಾಡಿಕೊಂಡ್ರು ಅಂತ ಅಂದು. ಅದರಲ್ಲಿ ಪಾರ್ವತಿ ಅಂತ ಒಬ್ಬಳ ಹೆಸರು. ನಕುಲನ ಹೆಂಡತಿ ಹೆಸರು ಪಾರ್ವತಿ ಅಂತ. ಹಿಂದೆ ಹೇಳಿತ್ತಲ್ಲ, ಪಾಂಡವರಿಗೆ ದ್ರೌಪದಿ ಅಲ್ಲದೆ ಬೇರೆ ಬೇರೆಯವರೆಲ್ಲರೂ ಕೂಡ ಪತ್ನಿಯರಾಗಿದ್ದರು. ಅದರಲ್ಲಿ ನಕುಲನಿಗೆ ಪಾರ್ವತಿ ಅಂತ ಹೆಂಡತಿ. ಈಗ ಯಾರು ಅಂದರೆ ಆ ಸ್ವರ್ಗಲೋಕದ ತಿಲೋತ್ತಮ ಎಂಬ ಅಪ್ಸರಾಸ್ತ್ರೀನೇ ಇಲ್ಲಿ ಪಾರ್ವತಿಯಾಗಿ ಹುಟ್ಟಿದ್ಲು. ಆಗ ನಕುಲನ ಪತ್ನಿಯಾಗಿದ್ಲು. ಆದ ಮೇಲೆ ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯರು ಅಪ್ಸರರು. ಇನ್ನು ಗೋಕುಲದಲ್ಲಿರತಕ್ಕಂಥ ಎಲ್ಲ ಗೋಪಿಕಾಸ್ತ್ರೀಯರು ಎಂಥ ಸೌಭಾಗ್ಯವರು. ಗೋಪಿಗೀತದಂತಹ ಅದ್ಭುತವಾದ ಒಂದು ಪ್ರಮೇಯ ಭರಿತವಾದ ಸ್ತೋತ್ರ ಬರಬೇಕು ಅಂದರೆ ಅವರ ಜ್ಞಾನ ಹೇಗಿತ್ತಿತ್ತು, ಅವರ ಭಕ್ತಿ ಹೇಗಿತ್ತು. ಅಂಥ ಗೋಪಿಕಾಸ್ತ್ರೀಯರ ಜೊತೆಗೆ ಕೃಷ್ಣ ಪರಮಾತ್ಮ ತಾನು ಆಟವಾಡಿದ ಅಂದರೆ ಅವರ ಭಾಗ್ಯ ಅಂಥದ್ದಿತ್ತು. ಮತ್ತು ಅಷ್ಟು ಭಾಗ್ಯ ಹೆಂಗೆ ಬಂತಪ್ಪ ಅವರಿಗೆ ಅಂತಂದರೆ, ಆ ಗೋಕುಲದ ಗೋಪಿಯರೆಲ್ಲ ಅಪ್ಸರರು, ಎಲ್ಲ ಅಪ್ಸರಾಸ್ತ್ರೀಯರು ಇಲ್ಲಿ ಗೋಪಿಕೆಗಳಾಗಿ ಹುಟ್ಟಿದ್ರು. ಗಂಧರ್ವರೆಲ್ಲ ಗೋಪಾಲಕರಾಗಿ ಹುಟ್ಟಿದ್ರು. ಅಪ್ಸರಶಾಸ್ತ್ರೀಯರೆಲ್ಲರೂ ಗೋಪಿಕಾಸ್ತ್ರೀಯರಾಗಿ ತಾವು ಹುಟ್ಟಿದ್ರು.
ಅಷ್ಟೇ ಅಲ್ಲ, ಕೇವಲ ಈ ಕೃಷ್ಣಾವತಾರದಲ್ಲಿ ಈ ಅಪ್ಸರಶಾಸ್ತ್ರೀಯರು ಗೋಪಿಕರಾದರು ಅಷ್ಟೇ ಅಲ್ಲ, ರಾಮಾವತಾರದಲ್ಲಿ ನಾವೇನು ಶಬರಿ ಅಂತ ಕೇಳಿದ್ದೀವಿ, ಶಬರಿ ಎಂಜಲನುಂಡ. ಹೀಗಾಗಿ ಆ ಶಬರಿ ಏನು ರಾಮನಿಗೆ ರಾಮ ಸಲುವಾಗಿ ಕಾಯ್ದು 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 ಪ್ರತಿನಿತ್ಯ ಆಶ್ರಮವನ್ನು ಸ್ವಚ್ಛ ಮಾಡಬೇಕು, ಹೂಗಳು ಚೆಲ್ಲಬೇಕು, ರಾಮ ಬರ್ತಾನ ಇವತ್ತು ಬರ್ತಾನ, ರಾಮ ಬರ್ತಾನ ಅಂತ ಕಾದಿರಬೇಕು. ಬಂದಿಲ್ಲ, ಯಾವುದು ಬಂದಿಲ್ಲ, ಆಯಿತು ನಾಳೆ ಬರ್ತಾನೇನು, ಮತ್ತ ಬೆಳಿಗ್ಗೆ ಎಲ್ಲ ಆಶ್ರಮ ಕ್ಲೀನ್ ಮಾಡೋದು, ಸ್ವಚ್ಛ ಮಾಡೋದು, ಎಲ್ಲ ಅಲಂಕಾರ ಮಾಡೋದು, ರಾಮನ ಸಹಾಯ ನೋಡ್ತಾ ಇರೋದು. ಬಂದಿಲ್ಲ, ಆಯಿತು ತೆಗೆದು ಬಿಡೋದು, ಮರು ದಿವಸ. ಹೀಗೆ ಎಷ್ಟೋ ವರ್ಷಗಳ ಕಾಲ ರಾಮದೇವರು ಬರ್ತಾನ ಅಂತ ಹೇಳಿ ಕಾದು 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 ಕೂತಿದ್ಲು ಪಾಪ. ಕೊನೆಗೆ ರಾಮದೇವರು ಬಂದ, ಸಂತೋಷದಿಂದ ಆತಿಥ್ಯವನ್ನು ಕೊಟ್ಟು ಆ ಹಣ್ಣುಗಳನ್ನು ತಿನ್ನಿಸಿ ತೋರಿಸ್ತಾರೆ ಪಾಪ. ತಮ್ಮ ಬಾಯಲ್ಲಿ ಕಚ್ಚಿ ಹಣ್ಣು ರಾಮದೇವರು ಬಾಯಾಗಿಟ್ಟು ತೋರಿಸ್ತಾ ಇರ್ತಾರೆ. ಹಂಗೇನಿಲ್ಲ, ಎಂಜಲನುಂಡ ಅಂದರೆ ತಾನೇ ಸ್ವಯಂ ಕಚ್ಚಿ ಏನು ಬಾಯ ಇಟ್ಟ ಬಟ್ಲು ಅಂತ ಅರ್ಥ ಅಲ್ಲ. ಒಂದು ಹಣ್ಣು ತಿಂದು ಉಳಿಕೆ ಹಣ್ಣೆಲ್ಲ ಚೆನ್ನಾದ ಅಂತ ಹೆಂಗ ಆಡ್ತಾರಲ್ಲ, ಆ ರೀತಿಯಾಗಷ್ಟೆ. ಒಂದು ಗುಂಪಿನ ಸಾಧಾರಣ ಒಂದು ಹಣ್ಣು ನೋಡಿ ಆ ಗುಂಪಿನ ಒಂದು ಹಣ್ಣುಗಳೆಲ್ಲ ಚೆನ್ನಾಗಿರ್ತವ ಅಂತ ಒಂದು ಟೆಸ್ಟ್ ಮಾಡೋದು. ಹಾಗ ಒಂದನ್ನು ಹಣ್ಣು ತಿಂದು ಈ ಗುಂಪಿನ ಹಣ್ಣುಗಳೆಲ್ಲ ಸಿಹಿಯಾಗಿರ್ತವೆ ಅಂತ ತಿಳ್ಕೊಂಡು ಆ ಉಳಿಕೆ ಹಣ್ಣುಗಳನ್ನೆಲ್ಲ ರಾಮದೇವರು ಸಾಫ್ಟ್ ಮಾಡಿದ್ದು ಅಂತ ಅರ್ಥ. ಹಾಗೆ ರಾಮದೇವರ ಆತಿಥ್ಯ ಮಾಡಿಸಿದಂತಹ ಏನು ಮಹಾತಾಯಿ ಇದ್ಲಳಲ್ಲ ಶಬರಿ, ಆಕೆ ಅವರೆಲ್ಲರೂ, ಆ ಶಬರಿಯ ಮೊದಲಾಗಿರತಕ್ಕಂಥವರೆಲ್ಲರೂ ಕೂಡ ಯಾರು ಅಂದರೆ ಅಪ್ಸರಶಾಸ್ತ್ರೀಯರು. ಅಪ್ಸರಶಾಸ್ತ್ರೀಯರೇ ಇಲ್ಲಿ ಹುಟ್ಟಿದರು. ಕೃಷ್ಣಾವತಾರದಲ್ಲಿ ಗೋಪಿಕಾಸ್ತ್ರೀಯರಾಗಿ, ರಾಮಾವತಾರದಲ್ಲಿ ಶಬರಿಯ ಮೊದಲಾದವರಾಗಿ ಅಪ್ಸರಶಾಸ್ತ್ರೀಯರು ಹುಟ್ಟಿದರು ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಬಲಿ ಮೊದಲಾದ ಇತರ ಗಂಧರ್ವರೆಲ್ಲರೂ ಗೋಪಾಲಕರಾಗಿ ಭೂಮಿಯಲ್ಲಿ ಹುಟ್ಟಿದರು. ತಿಂಗಳ ಎಂಬ ಅಪ್ಸರಸ್ತ್ರೀ ಸೈರಂಧ್ರಿಯಾಗಿ ಹುಟ್ಟಿದಳು. ಬ್ರಾಕೆಟ್ನ ತ್ರಿವಕ್ರ ಅಂತ ಬರ್ಕೊಂಡ್ರೆ. ತಿಲೋತ್ತಮ ಎಂಬ ಅಪ್ಸರಾಸ್ತ್ರೀ ಪಾರ್ವತಿ ಎಂಬ ಹೆಸರಿನಿಂದ
ನಕುಲನ ಪತ್ನಿಯಾದಳು. ನಕುಲನ ಪತ್ನಿಯಾದಳು. ಗೋಕುಲದ ಎಲ್ಲ ಗೋಪಿಕಾಸ್ತ್ರೀಯರು. ಗೋಕುಲದ ಎಲ್ಲ ಗೋಪಿಕಾಸ್ತ್ರೀಯರು ಮತ್ತು ಶಬರಿ ಮೊದಲಾದವರು ಇವರೆಲ್ಲರೂ ಅಪ್ಸರಾ ಸ್ತ್ರೀಯರು. ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲು ಗೋಪಾಲರೆನಿಪರು. ಇಳೆಯೊಳಗೆ ಸೈರಂಧ್ರಿ ಪಿಂಗಳ ಅಪ್ಸರ ಸ್ತ್ರೀಯಳು. ತಿಲವು ತಮಿ ಪೂರ್ವದಲ್ಲಿ ನಕುಲನ ಲಲನೆ ಪಾರ್ವತಿ ಎನಿಸುವಳು. ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯರಪ್ಸರರು. ಸಂಶಯ ಇದ್ದರೆ ಕೇಳಬಹುದು. ಆಯ್ತು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ.